ನೀನ್ ಏನೇ ಹೇಳಿದ್ರು ಎಷ್ಟೇ ಹೇಳಿದ್ರು ಅಷ್ಟೇ. ನಾನು ನಿನ್ನ ನಂಬಲ್ಲ. ಎದುರಿಗೆ ಒಂದು ಮಾತಾಡಿ ನನ್ನ ಬೆನ್ನ ಚೂರಿ ಹಾಕ್ತು ನೀನು. ನಿನ್ನ ಸ್ನೇಹಿತ ಸ್ನೇಹಿತ ಅಂತ ಪ್ರೀತಿಯಿಂದ ಮಾತಾಡ್ಸ್ತಿದ್ನಲ್ಲ, ನನಗ್ ಒಳ್ಳೆ ಹುಡುಗರನ್ನೇ ಕೊಟ್ಬಿಟ್ಟೆ. ನಿನ್ನ ಮೇಲೆ ನನ್ನ ಮನಸ್ಸಲ್ಲಿ ಯಾವ ಭಾವನೆಗಳು ಇರಲಿಲ್ಲ. ಆದ್ರೆ ನೀನು ನನ್ನ ಪ್ರೀತಿನ ಹಾಳು ಮಾಡಿ ನಿನ್ ಸ್ವಾರ್ಥನ ಗೆಲ್ಲಿಸ್ಕೊಂಬಿಟ್ಟೆ. ನೀನ್ ಹೀಗ್ ಮಾಡ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನೀನೊಬ್ನೇ ಅಲ್ಲ, ಇಡೀ ಮನೆಯವರೇ ನನ್ನ ಪಾಲಿಗೆ ಮುಳ್ಳಾಗಿದ್ದಾರೆ. ಅಲ್ಲಿ ಅನ್ಯಾಯ ನಡೀತಾ ಇದ್ರು, ಒಬ್ರು ಅದನ್ನ ತಡೆಯೋದಕ್ ಬರ್ಲಿಲ್ಲ. ಯಾಕೆ ಹಾಗೆ ಮಾಡಿದ್ರಿ? ತ್ರಿಶೂಲ್ ಮಾಡಿದ್ದು ನಿಮ್ಗಳಿಗೆ ತಪ್ಪು ಅನ್ನಿಸ್ಲೇ ಇಲ್ವಾ? ಅದನ್ನ ಸರಿ ಮಾಡ್ಬೇಕು ಅಂತ ಅನ್ನಿಸ್ಲೇ ಇಲ್ವಾ? ಶಿವಾನಿ, ಸ್ವಲ್ಪ ಸಮಾಧಾನ ಮಾಡ್ಕೋ. ಕೂತು ನಿಧಾನವಾಗಿ ಮಾತಾಡಿ ಎಲ್ಲ ಬಗೆಹರಿಸ್ಕೊಳ್ಳೋಣ. ಯಾವಾಗ? ಮುಗ್ದು ಹೋಗಿದೆಯಲ್ಲ, ಇನ್ ಮಾತಾಡಿ ಏನ್ ಪ್ರಯೋಜನ? ಅಲ್ಲ, ನಮ್ಮ ಮನೆಯವರು ಅವ್ರು ಬರೋರ್ಗು ನನ್ಗಿದನ್ನೆಲ್ಲ ಸಹಿಸ್ಕೊಳಕ್ಕಾಗಲ್ಲ. ಮದುವೆ ಮಂಟಪದಲ್ಲಿ ಮಾತಾಡದೆ ಇದ್ದವರು ಈಗ ಬಂದ್ ಮಾತಾಡ್ತಾರಾ? ಈಗ ಬಂದು ಇವನ್ ಮಾಡಿ ತಪ್ಪು ಅಂತ ಹೇಳ್ತಾರಾ? ಒಂದ್ ಹೆಣ್ಣಿನ ಬದುಕಲ್ಲಿ ಏನೆಲ್ಲ ನಡಿಬಾರ್ದು ಅದೆಲ್ಲ ನನ್ ಬದುಕಲ್ಲಿ ನಡೀತಾ ಇದೆ. ಆದ್ರೂ ನೀವೆಲ್ಲ ನೋಡ್ಕೊಂಡು ಸುಮ್ನೆ ನಿಂತಿದ್ದೀರಲ್ಲ, ನಿಮ್ಗೆ ಯಾರಿಗೂ ಸ್ವಲ್ಪನೂ ಬೇಜಾರಾಗ್ತಿಲ್ವಾ? ನಿಮಗ್ ನೋವು ಅನ್ನೋದೇ ಆಗ್ತಿಲ್ವಾ? ಎಲ್ಲರೂ ಕಲ್ಲಿನ ಗೋಡೆ ತರ ನಿಂತಿದ್ದೀರಲ್ಲ, ಯಾರು ಏನು ಮಾತಾಡ್ತಾ ಇಲ್ಲ? ಮಾತಾಡಿ. ನೀವ್ ಯಾರು ಏನು ಮಾತಾಡೋದಿಲ್ವಾ? ಸರಿ, ನೀವೆಲ್ಲ ಮಾತಾಡ್ತಿರೋ ಬಿಡ್ತಿರೋ, ನಾನಂತೂ ಒಂದ್ ತೀರ್ಮಾನಕ್ಕೆ ಬಂದಾಗಿದೆ. ನನ್ ತೀರ್ಮಾನ ಹೇಳೋ ಸಮಯನೂ ಬಂದಿದೆ. ನನಗೆ ಮದುವೆ ಇಷ್ಟ ಇಲ್ಲ. ನನ್ ಯಾವುದೇ ಮಾಡೋದಿಲ್ಲ. ಯಾಕಮ್ಮ ಹೀಗೆ ಹೇಳ್ತಾ ಇದ್ಯಾ? ನಿಮ್ ಮದ್ವೆ ಹೀಗ್ ತಡಿಯಕ್ ಬರ್ತಾ ಇದ್ದೀರಾ? ಅವ್ನು ನನಗ್ ತಾಳಿ ಕಟ್ಬೇಕಾದ್ರೆ ಯಾರು ಬರ್ಲಿಲ್ಲ? ಆಗ ಯಾರು ಅವನ್ನ ತಡಿಲಿಲ್ಲ? ಆಗ ಅಲ್ಲಿ ಏನಾಯ್ತು ಅಂತ ಗೊತ್ತಾಗ್ಲಿಲ್ಲಮ್ಮ. ಒಂದ್ ಕ್ಷಣದಲ್ಲಿ ಎಲ್ರೂ ಸೇರಿ ನನ್ ಪ್ರೀತಿನ ಸಾಯಿಸೋ ಪ್ರಯತ್ನ ಮಾಡಿದ್ರಿ. ತ್ರಿವಿಕ್ರಮ್ನ ನನ್ನಿಂದ ದೂರ ಮಾಡಿದ್ರಿ. ಇಲ್ಲ, ನನಗ್ ನನ್ ಪ್ರೀತಿನೇ ಮುಖ್ಯ. ನನ್ ಪ್ರೀತಿನೇ ಮುಖ್ಯ. ನನ್ಗಿದ್ಯಾವುದು ಬೇಡ. ನನ್ಗಿದ್ಯಾವುದು ಬೇಡ. ಬೇಡ, ನನ್ಗಿದ್ಯಾವುದು ಬೇಡ. ಶಿವಾನಿ, ಯಾಕೆ ಹೀಗ್ ಮಾಡ್ದೆ? ಹಾರ ಯಾಕೆ ಕಿತ್ ಹಾಕ್ದೆ? ಬೇಡ, ನನಗಿಷ್ಟ ಇಲ್ದಿರೋದು ಯಾವುದು ಬೇಡ. ನನಗೆ ಮದುವೆ ಮಂಟಪದಲ್ಲೇ ಹೇಳ್ಬೇಕು ಅನ್ಕೊಂಡೆ, ಆದ್ರೆ ಯಾಕೆ ಹೇಳಲಿಲ್ಲ ಗೊತ್ತಾ? ನಿಮ್ ಮೇಲೆ, ನಿಮ್ ಮನೆಯವ್ರ ಮೇಲಿರೋ ಗೌರವಕ್ಕೆ. ಇವ್ ನನಗ್ ತಾಳಿ ಕಟ್ಟಿರ್ಬೋದು,
ಆದ್ರೆ ಎಲ್ರ ಮುಂದೆ ನನಗೆ ಇವನ್ ಬೇಡ ಅಂತ ಹೇಳಿದಿದ್ರೆ ಅವಮಾನ ಆಗ್ತಿದ್ದು ನಿಮ್ಗೆ, ನಿಮ್ಮ ಕುಟುಂಬಕ್ಕೆ. ನನಗ್ ಒಳ್ಳೇದಾಗದೆ ಇದ್ರು ಪರವಾಗಿಲ್ಲ, ನನ್ನಿಂದ ಇನ್ನೊಬ್ರಿಗೆ ನೋವು ಆಗ್ಬಾರ್ದು ಅನ್ನೋ ಕಾರಣಕ್ಕೆ ನಾನು ಸುಮ್ಮನೆ ಇದ್ದೆ. ಆದ್ರೂ ನನ್ನ ಮನ್ಸು ಬೇಡ ಬೇಡ ಅಂತಾನೆ ಇತ್ತು. ಆದ್ರೆ ಒಂದೇ ಒಂದು ನಂಬಿಕೆ ನನ್ನನ್ನ ಇಲ್ಲಿವರೆಗೂ ಕರ್ಕೊಂಡ್ ಬಂತು. ಅದು ಈ ಮನೆಯವರೆಲ್ಲ ಸೇರ್ಕೊಂಡು ನನಗೆ ನ್ಯಾಯ ಕೊಡಿಸ್ತಾರೆ ಅನ್ನೋದು. ಆದ್ರೆ ಇಲ್ಲಿ ಬಂದ ಮೇಲೆ ನನಗ್ ಗೊತ್ತಾಗಿದ್ದು ಎಲ್ರು ಅವ್ರಿಗೆ ಬೇಕಾದಾಗೆ ಬದಲಾಗ್ತಾರೆ ಅಂತ. ಯಾಕೆ ಹೀಗೆಲ್ಲ ಮಾಡಿದ್ರಿ? ನಿಮ್ ಮನೆ ಚೆನ್ನಾಗಿರ್ಬೇಕು, ನಿಮ್ ಮನೆಗ್ ಬರೋ ಸೊಸೆ ಒಳ್ಳೆಯವಳಾಗಿರ್ಬೇಕು ಅಂತ ಏನೇನೋ ಆಸೆಗಳನ್ನ ಇಟ್ಕೊಂಡಿರ್ತೀರ ಅಲ್ವಾ? ಅದೇ ತರ ಈ ಮನೆಗೆ ಮದ್ವೆ ಆಗ್ಬರೋ ಹೆಣ್ಣಿಗೂ ಇಂಥ ಆಸೆಗಳಿರುತ್ತೆ ಅಂತ ನಿಮ್ ಯಾರಿಗೂ ಯಾಕೆ ಅನ್ನಿಸ್ಲಿಲ್ಲ? ಸರಿ ಆಯ್ತು, ನೀವ್ ಯಾರಾದ್ರೂ ಒಂದು ಮಾತು, ಒಂದೇ ಒಂದು ಮಾತು, ಶಿವಾನಿ ತ್ರಿಶೂಲ್ ತಪ್ಪು ಮಾಡ್ಬಿಟ್ಟ ಕಣಮ್ಮ, ನಿನಗಿದು ಇಷ್ಟನ ಇಲ್ವಾ ಅಂತ ಕೇಳ್ಬೋದಾಗಿತ್ತಲ್ಲ, ಯಾಕೆ ಕೇಳಲಿಲ್ಲ? ಹೇಳಿ ಅಜ್ಜಿ, ಮಾತಾಡಿ ಮಾ, ಯಾರಾದ್ರೂ ಮಾತಾಡಿ. ಯಾಕೆ ಅಂತ ನಾನ್ ಹೇಳ? ನಿಮ್ಗೆ ಆ ಮದುವೆ ನಡಿಬೇಕಾಗಿತ್ತು ಅಷ್ಟೇ. ಬಂದಿರೋ ನೆಂಟ್ರು ಕೇಳೋ ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ಒಂದ್ ಶುಭ ಕಾರ್ಯ ಆಗ್ಬೇಕಾಗಿತ್ತು ಅಷ್ಟೇ ಅಲ್ವಾ? ಅಂತ ನಿಮ್ಗೆ ಯಾರಿಗೂ ಅನ್ನಿಸ್ಲೇ ಇಲ್ವಾ? ಮಂಟಪದಲ್ಲಿ ನನ್ನ ಪರಿಸ್ಥಿತಿ ಹೇಗಿತ್ತು ಗೊತ್ತಾ? ಮಹಾಭಾರತದಲ್ಲಿ ದ್ರೌಪದಿ ವಸ್ತ್ರಾಪಹರಣ ಮಾಡ್ತಾ ಇದ್ದಾಗ ತುಂಬಿದ ಸಭೆ ದುರ್ಯೋಧನನಿಗೆ ಹೆದರಿ ಕೈ ಕಟ್ಟಿ ನಿಂತಿತ್ತಲ್ಲ, ಹಾಗನ್ನಿಸ್ಬಿಡ್ತು. ನನಗೂ ದ್ರೌಪದಿಗೂ ಅಷ್ಟೇನ್ ವ್ಯತ್ಯಾಸ ಕಾಣಿಸ್ಲಿಲ್ಲ. ಅವಳು ಮಾನ ಕಳ್ಕೊಂಡ್ಲು, ನಾನು ಪ್ರೀತಿನೇ ಕಳ್ಕೊಂಡೆ, ನನ್ನ ಬದುಕನ್ನ ಕಳ್ಕೊಂಡ್ಬಿಟ್ಟೆ. ಶಿವಾನಿ, ನಿಮ್ಗೆಲ್ಲ ನಾನು ಈ ಮನೆ ಸೊಸೆಯಾಗಿ ಬರ್ಬೇಕು ಅನ್ನೋ ಆಸೆ ಇರ್ಬೋದು, ಆದ್ರೆ ನನಗೆ ತ್ರಿವಿಕ್ರಮ್ ಹೆಂಡತಿಯಾಗಿ ಈ ಮನೆಗೆ ಬರ್ಬೇಕು ಅನ್ನೋ ಆಸೆ ಇತ್ತು, ತ್ರಿಶೂಲ್ ಹೆಂಡತಿಯಾಗಲ್ಲ. ಶಿವಾನಿ, ಸಮಾಧಾನ ಮಾಡ್ಕೊಳಮ್ಮ. ಕೆಲವೊಂದ್ಸಾರಿ ನಾವು ಅನ್ಕೊಳ್ಳೋದೇ ಒಂದು, ಆದ್ರೆ ವಿಧಿ ಬರೆಯೋದೇ ಒಂದು. ಯಾವ ವಿಧಿ ಅಜ್ಜಿ? ಪ್ರೀತಿಸ್ತಾ ಇರೋ ಮನ್ಸ್ಗಳನ್ನ ದೂರ ಮಾಡಿದ್ದು ಆ ವಿಧಿ ಅಲ್ಲ, ಇವನು ಕಾಣಿಸ್ದೆ ಹೋದಾಗ ನನ್ ಎಷ್ಟು ಚಡಪಡಿಸ್ದೆ. ಮನೆಯವರೆಲ್ಲ ಬೇಜಾರಾಗಿದ್ದಾಗ ನಾನ್ ನೋವು ಪಟ್ಟೆ. ಇವನ್ ಮತ್ತೆ ವಾಪಸ್ ಬಂದಾಗ ಎಲ್ರಿಗಿಂತ ಜಾಸ್ತಿ ನಾನ್ ಖುಷಿ ಪಟ್ಟೆ. ಆದ್ರೆ ಇವನ್ ಬಂದಿದ್ದು ನನ್ನ ಜೀವನದಲ್ಲಿ ಬಿರುಗಾಳಿ ಎಬ್ಸೋದಕ್ಕೆ ಅಂತ ನನಗೆ ಗೊತ್ತಾಗ್ಲೇ ಇಲ್ಲ.
ಮುಂಚೆನೆ ಗೊತ್ತಾಗದಿದ್ರೆ ಇವನು ವಾಪಸ್ ಬರೋದೇ ಬೇಡ ಅಂತ ಆ ದೇವ್ರ ಹತ್ರ ಬೇಡ್ಕೊಂಡಿದ್ದೆ. ತ್ರಿಶೂಲ್, ಮದ್ವೆ ಮಂಟಪಕ್ಕೆ ಹೋಗಿಂತ ಮುಂಚೆ ನೀನ್ ಈ ರೀತಿ ಮಾಡ್ತೀಯ ಅಂತ ಗೊತ್ತಾಗಿದ್ರೆ ನಿನ್ನ ರೂಮಲ್ಲೇ ಕೂಡ್ ಹಾಕಿ ಬರ್ತಿದ್ದೆ. ಆದ್ರೆ ಏನ್ ಮಾಡ್ಲಿ, ನೀನ್ ಈ ರೀತಿ ಕೆಟ್ಟ ಯೋಚನೆ ಮಾಡ್ತೀಯ ಅಂತ ನಾನು ಅಂದ್ಕೊಂಡೇ ಇರ್ಲಿಲ್ಲ. ಶಿವಾನಿ, ಕಲ್ ಮನ್ಸಿರೋರ ಹತ್ರ ಮಾತಾಡಿ ಪ್ರಯೋಜನ ಇಲ್ಲಮ್ಮ. ಅವ್ರಗಳ ಜೊತೆ ಮಾತಾಡೋದಕ್ಕಿಂತ ಪ್ರಾಣಿಗಳ ಜೊತೆ ಮಾತಾಡೋದು ಎಷ್ಟೋ ವಾಸಿ. ಅವುಗಳಿಗೆ ಮಾತು ಬರ್ದೇ ಹೋದ್ರು ನಮ್ ವಿರುದ್ಧ ಕೆಲಸ ಅಂತೂ ಮಾಡಲ್ಲ. ಅದಕ್ಕೆ ಅಳ್ಬೇಡಿ, ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ. ಹೇಗ್ ಸಮಾಧಾನ ಮಾಡ್ಕೊಳ್ಳಿ? ಸಮಾಧಾನ ಮಾಡ್ಕೊಳ್ಳುವಂತ ವಿಷಯನ ಇದು? ಇಷ್ಟ ಇಲ್ದಿರೋ ಮದ್ವೆ ಕಷ್ಟ ಆಗದೆ ಇರುತ್ತಾ? ಇಷ್ಟ ಇಲ್ಲ ಅಂದ್ರೆ ಮದ್ವೆ ಆಗೋಗಿದೆ, ಸಂಸಾರ ಮಾಡ್ಲೇಬೇಕು. ಇನ್ನು ಸ್ವಲ್ಪ ದಿನ ಅಷ್ಟೇ, ಎಲ್ಲ ಸರಿ ಹೋಗುತ್ತೆ. ಕೆಲವೊಂದ್ಸತಿ ಇಷ್ಟಪಟ್ಟಿದ್ ಸಿಕ್ಕಿಲ್ಲ ಅಂದ್ರೆ ಏನು ಮಾಡಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕು. ಶಿವಾನಿ, ಈ ಮನೇಲಿರೋ ಎಲ್ರ ಬೆಂಬಲ ನಿನಗಿದೆಯಮ್ಮ. ನೀನಂದ್ರೆ ನಮಗೆಲ್ಲ ತುಂಬಾ ಇಷ್ಟ. ನಿಮ್ ಮನೆ ಸೊಸೆ ಆಗ್ಬೇಕು ಅಂತ ನೀವೆಲ್ಲ ನನ್ನ ಮನೆ ತುಂಬಿಸ್ಕೊಂಡಿರ್ಬೋದು, ಆದ್ರೆ ನನ್ನ ಮನ್ಸು ತುಂಬಾ ತುಂಬಿಕೊಂಡಿರೋದು ತ್ರಿವಿಕ್ರಮ್ ಮಾತ್ರ. ಮತ್ತೆ ಸೇರ್ ಒದ್ದು ಬಂದಿಲ್ಲಮ್ಮ. ನಾನ್ ಸೇರ್ ಒದ್ದು ಮನೆ ಒಳಗ್ ಬಂದಿರ್ಬೋದು, ಆದ್ರೆ ನಾನ್ ಯಾವತ್ತೂ ಈ ಮನೆಗ್ ಸೇರ್ದೋಳಲ್ಲ, ಸೇರೋದು ಇಲ್ಲ. ಹಾಗಂದ್ರೆ ಹೇಗಮ್ಮ? ಇದ್ರಿಂದ ಈ ಮನೆಯವ್ರ ನೆಮ್ಮದಿ ಹಾಳಾಗುತ್ತೆ, ಮನೆಯವ್ರ ಮನ್ಸುಗಳು ಒಡೆದೋಗುತ್ತಮ್ಮ. ನನ್ ಮನ್ಸು ನನ್ನ ಮನ್ಸಿನ ಭಾವನೆ ಒಡೆದು ಚೂರ್ ಚೂರಾಗಿದೆ. ಅದನ್ನ ಯಾರು ಕೇಳೋರು? ಶಿವಾನಿ, ಹೆಣ್ಣಿನ ಕತ್ತಿಗೆ ಒಂದ್ಸರಿ ತಾಳಿ ಬಿದ್ರೆ ಮುಗೀತು. ತಾಳಿ ಕಟ್ಟಿದವನೇ ಅವಳಿಗೆ ಸರ್ವಸ್ವ, ಆ ಮನೆನೇ ಅವಳಿಗೆ ಆಸರೆ. ನಾನ್ ಪ್ರೀತಿಸಿದ್ದು, ನಾನ್ ಮದ್ವೆ ಆಗ್ಬೇಕು ಅಂದ್ಕೊಂಡಿದ್ದು ತ್ರಿವಿಕ್ರಮ್ನ. ನನ್ನ ಮನ್ಸಲ್ಲಿರೋದು ತ್ರಿವಿಕ್ರಮೇ ಹೊರತು ತ್ರಿಶೂಲ್ ಅಲ್ಲ. ಅವನ್ನ ಹೇಗೆ ನನ್ನ ಗಂಡ ಅಂತ ಸ್ವೀಕರಿಸ್ಲಿ? ಶಿವಾನಿ, ಶಿವಾನಿ, ನಿನ್ನ ಹೃದಯದಲ್ಲಿ ತ್ರಿವಿಕ್ರಮನೇ ಇರಬಹುದು. ನಿನ್ನ ಹಣೆಯಲ್ಲಿ ಆ ಬ್ರಹ್ಮ ಬರ್ದಿದ್ದು ತ್ರಿಶೂಲ್ ಹೆಸರಿರ್ಬೇಕು ಅನ್ಸುತ್ತೆ. ಯಾರೋ ಕಟ್ಟಬೇಕಾಗಿರೋ ತಾಳಿನ ಇನ್ನೊಬ್ಬ ಬಂದು ಬಲವಂತವಾಗಿ ಕಟ್ಟಿದ ತಕ್ಷಣ ಬ್ರಹ್ಮ ಬರ್ದಿರೋದು ಅವನ ಹೆಸರನ್ನ ಅಂತ ಹೇಗೆ ಹೇಳ್ತೀರಾ ಅಜ್ಜಿ? ಬ್ರಹ್ಮ ಬರ್ದಿದ್ದು ನನ್ ತ್ರಿವಿಕ್ರಮ್ ಹೆಸರನ್ನ, ಅದನ್ನ ಅಳಿಸಿ ತನ್ನ ಹೆಸರು ಬರ್ಕೊಂಡಿದ್ದು ಈ ತ್ರಿಶೂಲ್. ನೋಡು ಶಿವಾನಿ, ನ್ಯಾಯವಾಗಿ ಹೇಳಬೇಕು ಅಂದ್ರೆ ನಿನ್ನ ಪ್ರೀತಿಸಿದ್ ನಾನು. ಅಂದ್ರೆ ಈಗ ನನ್ನ ತ್ರಿವಿಕ್ರಮ್ ಪ್ರೀತಿ ಸುಳ್ಳು ಅಂತ ಹೇಳಕ್ ಶುರು ಮಾಡಿದ್ಯಾ? ಇಷ್ಟು ದಿನ ನಾನು ನಿನ್ನ ಪ್ರೀತಿಸ್ತಾ ಇದ್ದೀನಿ, ನನ್ನ ಒಪ್ಕೊ ಅಂತಿದ್ದವನು ಈಗ ನಿಂದು ಮಾತ್ರ ಪ್ರೀತಿ, ತ್ರಿವಿಕ್ರಮ್ದು ಪ್ರೀತಿನಲ್ಲ ಅಂತ ಹೇಳಕ್ ಹೊಟ್ಟಿದ್ಯಾ? ಶಿವಾನಿ, ನಾನು ಹಾಗೆ ಹೇಳ್ತಾ ಇಲ್ಲ. ನೀನ್ ಏನೇ ಹೇಳಿದ್ರು, ಎಷ್ಟೇ ಹೇಳಿದ್ರು ಅಷ್ಟೇ. ನಾನು ನಿನ್ನ ನಂಬಲ್ಲ. ಎದ್ರಾಗ ಒಂದು ಮಾತಾಡಿ ನನ್ನ ಬೆನ್ನ ಚೂರಿ ಹಾಕ್ತವ ನೀನು. ನಿನ್ನ ಸ್ನೇಹಿತ ಸ್ನೇಹಿತ ಅಂತ ಪ್ರೀತಿಯಿಂದ ಮಾತಾಡ್ಸ್ತಿದ್ನಲ್ಲ, ನನಗ್ ಒಳ್ಳೆ ಹುಡುಗರನ್ನೇ ಕೊಟ್ಬಿಟ್ಟೆ. ಅದ್ಕೆ ಅಣ್ಣನು ನಿಮ್ನ ಲವ್ ಮಾಡ್ತಿದ್ದಾನಲ್ವಾ? ಹೌದು,
ನಿನ್ ಮನ್ಸು ಚೇಂಜ್ ಆಗತ್ತೆ ಬಿಡು. ಇಲ್ಲ, ಬದ್ಲಾಗಲ್ಲ. ನನ್ನ ಪ್ರೀತಿ ಯಾವತ್ತಿದ್ರು ತ್ರಿವಿಕ್ರಮ್ಗೆ. ನಿನ್ ಯಾರಿಗೂ ಅದನ್ನ ಅರ್ಥ ಮಾಡ್ಸೋಕ್ ನನ್ ಕೈಲಿ ಆಗ್ತಿಲ್ಲ. ಹೀಗ್ ಮಾತಾಡಿದ್ರೆ ಹೇಗಮ್ಮ? ಕೊಂದ್ಕೊಂಡು ಹೋಗೋದೇ ಜೀವನ ಅಲ್ವಾ? ಆಗಲ್ಲ. ಆಕಾಶ ಭೂಮಿ ಯಾವತ್ತೂ ಒಂದಾಗಲ್ಲ ಅಜ್ಜಿ. ಇದು ಹಾಗೇನೆ. ಈಗ ನಿನಗೆ ಹಾಗನ್ಸುತ್ತೆ ಶಿವಾನಿ. ಹೋಗ್ತಾ ಹೋಗ್ತಾ ಎಲ್ಲ ಸರಿ ಹೋಗುತ್ತೆ. ಹಿಂದಿನ ಕಾಲದಲ್ಲಿ ಒಬ್ರಿಗೊಬ್ರು ನೋಡದೆ ಹುಡುಗ ಹುಡುಗಿ ಮದುವೆ ಆಗ್ತಾ ಇದ್ರು. ನನ್ನ ಮದುವೆ ಕೂಡ ಹಾಗೆ ಆಗಿದ್ದು. ಯಾಕೆ ನಾನ್ ಸಂಸಾರ ಮಾಡ್ಕೊಂಡು ಬಂದಿಲ್ವಾ? ಒಂದ್ಸರ್ತಿ ಹೆಣ್ಣಿನ ಕತ್ತಿಗೆ ತಾಳಿ ಬಿದ್ರೆ ಮುಗಿದೋಯ್ತು. ಸಂಸಾರ ಮಾಡೋದು ಅನಿವಾರ್ಯ. ಈಗ ನಿನಗೆ ಕಷ್ಟ ಆಗ್ಬಹುದು, ಮುಂದೆ ಇಷ್ಟ ಆಗ್ತಾ ಹೋಗುತ್ತಮ್ಮ. ಅಜ್ಜಿ, ನೀವು ಒಬ್ರಿಗೊಬ್ರು ನೋಡಿರ್ಲಿಲ್ಲ. ಆದ್ರೆ ನಿಮ್ಮ ಪ್ರೀತಿ ಮದುವೆ ಅನ್ನೋ ಬಂಧದಲ್ಲಿ ಸೃಷ್ಟಿಯಾಗಿದ್ದು, ಸಂಸಾರದಲ್ಲಿ ಗಟ್ಟಿಯಾಗಿದ್ದು. ಆದ್ರೆ ನನ್ನ ಪ್ರೀತಿ ಹಾಗಲ್ವಲ್ಲ. ನನ್ನ ಪ್ರೀತಿ ಮೊದಲೇ ಸೃಷ್ಟಿಯಾಗಿತ್ತು. ಅದು ಮದುವೆ ಅನ್ನೋ ಬಂಧದಲ್ಲಿ ಗಟ್ಟಿ ಆಗ್ಬೇಕಾಗಿತ್ತು. ಆದ್ರೆ ಈ ತ್ರಿಶೂಲ್ ಬಂದು ಎಲ್ಲ ಹಾಳು ಮಾಡ್ಬಿಟ್ಟ. ಚಿಕ್ಕ ಗಾಳಿ ಬಂದ್ರೆ ದೀಪನೇ ನಿಲ್ಲಲ್ವಂತೆ. ಅಂಥದ್ರಲ್ಲಿ ದೊಡ್ಡ ಬಿರುಗಾಳಿನೇ ಬೀಸ್ತಿದೆ. ದೀಪದ ಜೊತೆ ನನ್ನ ಬದುಕು ನಿಲ್ಲಲ್ಲ ಅನ್ಸ್ತಿದೆ. ಶಿವಾನಿ, ಆ ಥರ ಯಾಕೆ ಮಾತಾಡ್ತೀಯಾ? ಶಿವಾನಿ, ನೀನ್ ಹತಾಶೆಯಲ್ಲಿ ಮಾತಾಡ್ತಾ ಇದ್ಯಾ. ಬದುಕು ಅಂದ್ರೆ ಇಷ್ಟೇ ಅಲ್ಲ, ಇನ್ನು ತುಂಬಾ ಇದೆ. ಬದುಕು ತುಂಬಾನೇ ಇದೆ ನಿಜ. ಆದ್ರೆ ನನ್ನ ಬದುಕನ್ನ ತುಂಬಬೇಕಾಗಿರೋ ತ್ರಿವಿಕ್ರಮ್ ಅನ್ನೋ ಬಣ್ಣನೇ ಇಲ್ವಲ್ಲ. ಬಣ್ಣ ಇಲ್ದಿರೋ ಕಾಮನ ಬೆಲೆಗೆ ಯಾವ ಬೆಲೆನೂ ಇಲ್ಲ. ಹಾಗೆ ನನ್ನ ಬದುಕಿಗೂ ಬೆಲೆ ಇಲ್ಲ. ಹೆಣ್ಮಕ್ಳು ಪ್ರೀತಿನ ಬೇಗ ಮರ್ತು ಹೋಗ್ತಾರೆ ಅಂತ ಆಡ್ಕೊಳ್ಳೋರು ಹೇಳ್ತಾರೆ. ಆದ್ರೆ ಒಂದ್ ಹೆಣ್ಣಿನ ಮನ್ಸಲ್ಲಿ ಆ ಪ್ರೀತಿ ಕೊನೆವರೆಗೂ ಉಳಿದಿರುತ್ತೆ. ಅದನ್ನ ಅವ್ರು ಹೇಳ್ಕೊಡೋದ ಅಷ್ಟೇ. ಆದ್ರೆ ಈ ವಿಷಯದಲ್ಲಿ ನಾನು ನನ್ನ ಪ್ರೀತಿನ ಕಳ್ಕೊಳ್ಳಲ್ಲ. ತ್ರಿಶೂಲ್ ಮಾಡಿದ್ದು ತಪ್ಪು. ನಾವೆಲ್ಲ ಅಲ್ಲಿ ಮಾತಾಡ್ತಾ ಇದ್ದಿದ್ದು ತಪ್ಪು, ಒಪ್ಕೊಳ್ತೀನಿ. ಆದ್ರೆ ಇವಾಗ ಇದನ್ನೆಲ್ಲ ನಾವ್ ಹೇಗ್ ಸರಿ ಮಾಡೋದು ಶಿವಾನಿ? ಇದಕ್ಕೆಲ್ಲ ಏನ್ ದಾರಿ ಇದೆ? ಇದೆ, ಒಂದ್ ದಾರಿ ಇದೆ. ಏನದು? ನಾನು ಈ ಮನೆ ಬಿಟ್ಟು ಹೋಗೋದು. ಯಾಕೆ ಹುಚ್ಚುಚ್ಚಾಗಿ ಆಡ್ತಾ ಇದ್ಯಾ? ಇದು ಹುಡುಗಾಟ ಅಲ್ಲ. ಹುಡುಗಾಟ ಆಡ್ತಿರೋದು ನಾನಲ್ಲ. ಹುಡುಗಾಟ ಆಡಿ ನನ್ನ ಬದುಕನ್ನ ಹಾಳು ಮಾಡಿದ್ದು ನಿಮ್ಮ ಮಗ. ನಾನು ಒಂದು ಕ್ಷಣನೂ ಇಲ್ಲಿರೋದಿಲ್ಲ. ಶಿವಾನಿ, ಯಾವುದೇ ಕಾರಣಕ್ಕೂ ನೀನ್ ಇಲ್ಲಿಂದ ಹೋಗ್ಬಾರ್ದು. ನಾನ್ ಬಿಡಲ್ಲ. ದಯವಿಟ್ಟು ನನ್ನನ್ನ ತಡಿಬೇಡಿ, ನನ್ನನ್ನ ಬಿಟ್ಟು ಬಿಡಿ. ನೀನ್ ಹೋದ್ರೆ ಈ ಮನೆ ಗತಿ ಏನು? ಎಲ್ರೂ ಮನ್ಸು ಹೊಡೆದೋಗತ್ತೆ. ನಾವ್ ಎಲ್ರೂ ನೆಮ್ಮದಿಯಾಗಿರೋದು ನಿನ್ಗೆ ಇಷ್ಟ ಇಲ್ವಾ ಶಿವಾನಿ? ಹಾಗಂತ ನಾನು ಇಲ್ಲೇ ಇದ್ ಬಿಡ್ಬೇಕಾ? ನನ್ನ ನೋವು ನಿಮ್ಗೆಲ್ಲ ಒಂದು ವಿಷಯನೇ ಅಲ್ವಾ? ಹಾಗಲ್ಲ ಶಿವಾನಿ, ಈಗ ಮದ್ವೆ ಆಗೋಗಿದೆ. ಈಗ ಏನ್ ಮಾಡಿದ್ರು ತಪ್ಪಾಗುತ್ತೆ. ಇನ್ನು ಸ್ವಲ್ಪ ದಿನ ಅಷ್ಟೇ, ಎಲ್ಲ ಸರಿ ಹೋಗುತ್ತೆ. ಹೌದಲ್ವಾ? ಸರಿ, ನಾನೊಂದು ಪ್ರಶ್ನೆ ಕೇಳ್ತೀನಿ, ಅದಕ್ಕೆ ಉತ್ತರ ಕೊಡ್ತೀರಾ? ನನ್ನ ಜಾಗದಲ್ಲಿ ನಿಮ್ ಮಗಳಿದ್ದಿದ್ರೆ ನೀವ್ ಇದನ್ನೇ ಹೇಳ್ತಿದ್ರಾ? ಅವಳಿಗೂ ಯಾರಾದ್ರೂ ಬಂದು ಬಲವಂತವಾಗಿ ತಾಳಿ ಕಟ್ಟಿದಿದ್ರೆ ನೀವ್ ಅದನ್ನ ಒಪ್ಕೋತಿದ್ರಾ? ಹೇಳಿ. ಮಾತಾಡಿ ಮಾ.